1965ನೇ ಇಸ್ವಿನಲ್ಲಿ ತುಮಕೂರು ನಗರದಲ್ಲಿ ಕಾಲೇಜ್ ಇತ್ತು. ಇದೇ ಜಾಗದಲ್ಲಿ ಕಾಲೇಜ್ ಇತ್ತು, ಪದವಿ ಕಾಲೇಜು, ಡಿಗ್ರಿ ಕಾಲೇಜು. 1945ಕ್ಕಿಂತ ಮುಂಚೆ ಇಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜ್ ಇತ್ತು. 1935ರಿಂದ 40ವರೆಗೂ ಇಲ್ಲಿ ಜಿಲ್ಲಾ ಬೋರ್ಡ್ ಇತ್ತು. ಹಿಂದೆ ಕೇಳ್ಕೊಂಡು ಹೋದ್ರೆ ಬಹಳಷ್ಟು ಘಟನೆಗಳು ಈ ಜಾಗದಲ್ಲಿ ನಡೆದಿವೆ. ಒಂದು ಕಾಲದಲ್ಲಿ 48ನೇ ಇಸ್ವಿನಲ್ಲಿ ಈ ಆಸ್ಪತ್ರೆ ಉದ್ಘಾಟನೆ ಆಯಿತು. ಉದ್ಘಾಟನೆಗೆ ಮಹಾರಾಜರು ಬಂದದ್ದು, ಜಯಚಾಮರಾಜ ಒಡೆಯರ್ ಅವರು. ಅವರನ್ನ DC ಕಚೇರಿಯಿಂದ ಉದ್ಘಾಟನೆ ಮೆರವಣಿಗೆಯಲ್ಲಿ ಕರ್ಕೊಂಡ್ಬರ್ತಾ ಇದ್ರು. ಆಗ ಆ ಮೆರವಣಿಗೆ ಸಾಗಿ ಬಂತು. ಮಧ್ಯಾಹ್ನದಷ್ಟೊತ್ತಿಗೆ ಎಂಪ್ರೆಸ್ ಜೂನಿಯರ್ ಕಾಲೇಜವರೆಗೂ ಬಂತು. ಮಹಾರಾಜರು ಮೆರವಣಿಗೆಯಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ. ತಕ್ಷಣ ಮೆಸೇಜ್ ಬಂತು, ಮಹಾತ್ಮ ಗಾಂಧೀಜಿಯನ್ನು ಗುಂಡಿಟ್ಟು ಕೊಂದಿದ್ದಾರೆ ಅಂತ. ಅದನ್ನ ಮಹಾರಾಜರಿಗೆ ಅಧಿಕಾರಿಗಳು ತಿಳಿಸಿದ್ರು. ತಕ್ಷಣ ಮಹಾರಾಜರು ಕಾರನ್ನು ಇಳಿದು, ಮೆರವಣಿಗೆಯಿಂದ ಕಾರನ್ನು ಇಳಿದು ತಕ್ಷಣ ಅವರು ಮೈಸೂರಿಗೆ ಹೊರಟೋದ್ರು. ಉದ್ಘಾಟನೆ ಕ್ಯಾನ್ಸಲ್ ಆಗೋಯ್ತು. 48ನೇ ಇಸ್ವಿನಲ್ಲಿ ಹೋಗಿ ನೋಡಿ, ಬೋರ್ಡ್ ಇದೆ, ಜನವರಿ 30ನೇ ತಾರೀಕು 48ನೇ ಇಸ್ವಿನಲ್ಲಿ ಈ ಆಸ್ಪತ್ರೆ ಉದ್ಘಾಟನೆ ಆಯಿತು ಅಂತ. ನಂತರ ಆಸ್ಪತ್ರೆ ಉದ್ಘಾಟನೆಯಾಗಿ ಈಗ ಅದನ್ನು ಹೊಡೆದಾಕಿ ಈಗ ಹೊಸ ಆಸ್ಪತ್ರೆ ಕಟ್ತಾ ಇದ್ದೀವಿ ನಾವು. ಹೊಸ ಆಸ್ಪತ್ರೆ ಬರ್ತಾ ಇದೆ. ಸೊ ಆಗ ಆಸ್ಪತ್ರೆ ಇದ್ದಂತಹ ಸಂದರ್ಭದಲ್ಲಿ ಈ ಜಾಗ ಇದೆಯಲ್ಲ, ಇದು ವಾರ್ಡ್ ಆಗಿತ್ತು, ರೋಗಿಗಳಿಗೆ ವಾರ್ಡ್ ಆಗಿತ್ತಿದು. ಸೊ ಇದು ಈ ಜಾಗದ ಒಂದು ಮಹತ್ವ. 1965ನೇ ಇಸ್ವಿನಲ್ಲಿ ಈ ಕಾಲೇಜಿನಲ್ಲಿ, ಪದವಿ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಕಾಲೇಜನ್ನು ಊರಿನ ಹೊರವಲಯಕ್ಕೆ ಸ್ಥಳಾಂತರಿಸಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ, ಈಗೇನು ತುಮಕೂರು ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿ ಜಾಗಕ್ಕೆ ಕಲ್ಲಿನಲ್ಲಿ ಕಟ್ಟಡವನ್ನು ಕಟ್ಟಿ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಹೋಗಲಿಕ್ಕೆ ತೊಂದರೆ ಆಗ್ತದೆ. ತುಮಕೂರಿನ ಜನರೆಲ್ಲ ಹೋಗಿ ಸ್ವಾಮೀಜಿ ಕೇಳ್ಕೊಳ್ತಾರೆ, ಬುದ್ಧಿ ನಮ್ಮ ಹೆಣ್ಮಕ್ಳನ್ನ ಅಷ್ಟು ದೂರ ಕಳ್ಸಕ್ಕಾಗೋದಿಲ್ಲ. ಯಾಕಂದ್ರೆ ಈಗಿನ ಹಾಗೆ ಬಸ್ಗಳಿರಲಿಲ್ಲ, ಟಾಂಗಾದಲ್ಲಿ ಹೋಗ್ಬೇಕಾಯ್ತು, ಇಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು. ಟಾಂಗಾದಲ್ಲಿ ಹೋಗ್ಬೇಕಾಯ್ತು, ಇಲ್ಲ ನಡ್ಕೊಂಡು ಹೋಗ್ಬೇಕಾಯ್ತು. ನಾನು ಇಲ್ಲಿ PUC ಓದಿದಂಥ ಸಂದರ್ಭದಲ್ಲಿ ನಾನು ಆ ಗೌರ್ಮೆಂಟ್ ಕಾಲೇಜಿನಲ್ಲಿ ಓದಿದ್ದು, ಯೂನಿವರ್ಸಿಟಿ ಇದೆ ಅಲ್ಲಿ. ನಾವು ಸಿದ್ದರಾಮಣ್ಣ ಹಾಸ್ಟೆಲಲ್ಲಿ ಇದ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ, ಯಾವ ವೆಹಿಕಲ್ ಇರಲಿಲ್ಲ. ಇಲ್ಲಿಂದ 3 ಕಿಲೋಮೀಟ್ರು ಊಟ ಮಾಡೋದು, ನಡ್ಕೊಂಡು ಹೋಗೋದು, ಆ ಕೋತಿ ತೊಪ್ಪು ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹೀಗೆ ಈಗ ನಾವಿದ್ದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರತಕ್ಕಂಥದ್ದು, ಆ ಸಂದರ್ಭದಲ್ಲಿ ತುಮಕೂರು ನಗರದವರ ಒತ್ತಾಯದ ಮೇರೆಗೆ ಪರಮ ಪೂಜ್ಯರು ಇಲ್ಲಿ ಜಿಲ್ಲಾ ಬೋರ್ಡನ್ನು ಕೇಳಿಕೊಂಡು ಇಲ್ಲಿ ಕಾಲೇಜನ್ನು ಆರಂಭ ಮಾಡ್ತಾರೆ. ಮೊದಲು ಆರಂಭವಾಗಿದ್ದು ಹೆಣ್ಣು ಮಕ್ಕಳಿಗೋಸ್ಕರ ಕಾಲೇಜು. ಆದರೆ ಹೆಣ್ಣು ಮಕ್ಕಳು ಈಗಿನಾಗೆ ಕಲಿತಾ ಇರಲಿಲ್ಲ. SLC PUC ಆದ ಕೂಡಲೇ ಕಾಲೇಜನ್ನು ಬಿಡಿಸ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಡೋರು. ಆಗೇನಾಯಿತು, PUC ಆರಂಭವಾಯಿತು, ಸೈನ್ಸು. ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆ. 1 ವರ್ಷ ನಡೆಸಿದ್ರು. 1 ವರ್ಷ ನಡೆಸಿದ ಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಕೊರತೆ ಆದ್ದರಿಂದ ಹುಡುಗರನ್ನು ಕೂಡ ಸೇರಿಸ್ಕೊಂಡು ಅದು ಕೋವಿಡ್ ಕಾಲೇಜ್ ಮಾಡೋದು. 66ನೇ ಇಸ್ವಿನಲ್ಲಿ ಕೋವಿಡ್ ಕಾಲೇಜ್ ಮಾಡೋದು. ಆಗ ಆ ಕಾಲೇಜನ್ನು ಸಿದ್ಧಗಂಗಾ ಸೈನ್ಸ್ ಕಾಲೇಜ್ ಅಂತ ಕರೀತಾ ಇದ್ರು. ಇದ್ರ ಬಗ್ಗೆ 1971ನೇ ಇಸ್ವಿನಲ್ಲಿ ನಮ್ಮ ಮಠದವರು ಒಂದು ಮ್ಯಾಗಝೈನನ್ನು ತಂದಿದ್ದಾರೆ. ಆ ಮ್ಯಾಗಝೈನಲ್ಲಿ ಆ ಕಾಲೇಜಿನ ಚರಿತ್ರೆ ಇದೆ, ಆ ಕಾಲೇಜಿನ ಹಿಸ್ಟ್ರಿ ಇದೆ. ಸೊ ಹೀಗೆ 66ರಲ್ಲಿ ಈ ಕಾಂಪೌಂಡಲ್ಲಿ ಕಾಲೇಜ್ ಆರಂಭವಾಯಿತು. ಬರ್ತಾ 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 ಸ್ಟ್ರೆಂತು ಸಿಕ್ಕಾಬಟ್ಟೆ ಆಯಿತು. 2,500 3,000 ಸ್ಟ್ರೆಂತು. ಆವಾಗ ಮೈಸೂರು ಯೂನಿವರ್ಸಿಟಿ ಸೇರಿತ್ತು ಕಾಲೇಜ್. ಸೇರಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು. ಹೆಣ್ಣು ಮಕ್ಕಳು ಕಲಿಯತಕ್ಕಂಥ ಹೆಣ್ಣುಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಇದ್ದದ್ದೇ 2 ಕಾಲೇಜ್ ಆ ಸಂದರ್ಭದಲ್ಲಿ ತುಮಕೂರು ನಗರದಲ್ಲಿ. ಒಂದು ಗೌರ್ಮೆಂಟ್ ಕಾಲೇಜು, ಇನ್ನೊಂದು ಸಿದ್ಧಗಂಗಾ ಕಾಲೇಜು. ಇನ್ಯಾವ ಕಾಲೇಜು ಇರಲಿಲ್ಲ, ಡಿಗ್ರಿ ಕಾಲೇಜುಗಳು. ಸಂಖ್ಯೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ 1982ನೇ ಇಸ್ವಿನಲ್ಲಿ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಈ ಕಾಲೇಜನ್ನು ಬೈಫರ್ಗೇಷನ್ ಮಾಡಿಬಿಟ್ಟು
ಹುಡುಗರ ಕಾಲೇಜು ಮತ್ತು ಹುಡುಗಿಯರ ಕಾಲೇಜು ಅಂತ ಮಾಡೋಣ ಅಂದ್ಕೊಂಡು 82ನೇ ಇಸ್ವಿನಲ್ಲಿ ಗೋಡೆ ಹಾಕಿದೆ ಕಾಲೇಜಿಗೆ. ಅಲ್ಲಿಂದ ಅಲ್ಲಿವರೆಗೂ ಇತ್ತು ಕಾಲೇಜು. ಇಷ್ಟು ಗ್ರೌಂಡ್ ತುಂಬಾ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ರು. ಅವಾಗ ಎಲೆಕ್ಷನ್ ಇತ್ತು, ಕಾಲೇಜ್ ವಿದ್ಯಾರ್ಥಿಗಳಿಗೆ ಎಲೆಕ್ಷನ್ ಇತ್ತು. ಎಲೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಮಾರಾಮಾರಿ ಎಲೆಕ್ಷನ್, ಮಾರಾಮಾರಿ ಅಂದ್ರೆ ಗೊತ್ತಲ್ಲ, ಹೊಡೆದಾಟಗಳು ನಡೀತಾ ಇದ್ವು ಎಲೆಕ್ಷನ್ನಲ್ಲಿ, ವಿದ್ಯಾರ್ಥಿ ಸಂಘದ ಎಲೆಕ್ಷನ್ನಲ್ಲಿ. ಅಂತ ಬೃಹತ್ ಕಾಲೇಜ್ ಇದು. ಈ ಕಾಲೇಜು ತುಂಬಿದ ನಂತರ ಸರ್ಕಾರಿ ಕಾಲೇಜಿಗೆ ಹೋಗ್ತಾ ಇದ್ರು. ಸೀಟ್ ಸಿಗಲ್ಲ ಅಂದ್ರೆ ಸರ್ಕಾರಿ ಕಾಲೇಜಿಗೆ ಹೋಗ್ತಾ ಇದ್ರು. ಸೊ ಎಂತಹ ಪ್ರಸಿದ್ಧವಾದಂತಹ ಕಾಲೇಜು. ಇಂತಹ ಪ್ರಸಿದ್ಧವಾದ ಕಾಲೇಜನ್ನ 82ನೇ ಇಸ್ವಿನಲ್ಲಿ ವಿದ್ಯಾರ್ಥಿನಿಯರಿಗೋಸ್ಕರ ಪರಮ ಪೂಜ್ಯ ಸ್ವಾಮೀಜಿಯವರು ಬೈಫರ್ಗೇಷನ್ ಮಾಡ್ತಾರೆ, ಇಬ್ಬಾಗ ಮಾಡ್ತಾರೆ. ಒಂದು ಗರ್ಲ್ಸ್ ಕಾಲೇಜು, ಇನ್ನೊಂದು ಬಾಯ್ಸ್ ಕಾಲೇಜ್ ಅಂತ. ಈಗೇನು ಗೋಡೆ ಹಾಕಿದೀವಿ ನಾವು ಪಕ್ಕದಲ್ಲಿ, ಅಷ್ಟಕ್ಕೆ ಆ ಗೋಡೆ ಹಾಕ್ಬಿಟ್ರೆ ಆ ಕಾಲದಲ್ಲಿ ಅಷ್ಟಕ್ಕೆ ಒಂದು ಸಣ್ಣದೊಂದು ಮೋಟು ಗೋಡೆ ಇತ್ತು. ಇಲ್ಲೂ ಕೂಡ ಮೋಟು ಗೋಡೆ ಇತ್ತು, ಅದೇ ಎತ್ತರವಾದ ಗೋಡೆ ಅಲ್ಲ ಇತ್ತು. ಸೊ ಹೀಗೆ 82ನೇ ಇಸ್ವಿನಲ್ಲಿ ಈ ಕಾಲೇಜು ಆರಂಭವಾಗ್ತದೆ. ಆರಂಭವಾದ ನಂತರ ಫಸ್ಟ್ PUC ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ PUC ಸ್ಟಾರ್ಟ್ ಮಾಡ್ತಾರೆ. ಸೈನ್ಸು, ಆರ್ಟ್ಸು, ಕಾಮರ್ಸು ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ನಂತರ ಪದವಿ ಕಾಲೇಜ್ ಬರ್ತದೆ. BA, BSc, BCom ಇವು ಸ್ಟಾರ್ಟ್ ಆಗ್ತವೆ. ಸ್ಟಾರ್ಟ್ ಆದಮೇಲೆ ಈ ಕಾಲೇಜಿನ ಮೊದಲ ಪ್ರಾಂಶುಪಾಲರಾಗಿ KH ಪರಮೇಶ್ವರ್ ಬರ್ತಾರೆ. ಅವರು ಸಿದ್ಧಗಂಗಾ ಬಾಯ್ಸ್ ಕಾಲೇಜಿನಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು. ಅವ್ರನ್ನ ಡೆಪ್ಯುಟೇಷನ್ ಮಾಡ್ತಾರೆ. ನಂತರ ಆ ಕಾಲೇಜಿನಿಂದ ಕೆಲವು ಅಧ್ಯಾಪಕರನ್ನ ಇಲ್ಲಿ ಡೆಪ್ಯುಟೇಷನ್ ಮಾಡ್ತಾರೆ, ಕನ್ನಡಕ್ಕೆ, ನಂತರ ಹಿಸ್ಟ್ರಿಗೆ, ಎಕನಾಮಿಕ್ಸ್ಗೆ, ನಂತರ ಪೊಲಿಟಿಕಲ್ ಸೈನ್ಸ್ಗೆ. ಸೊ ಹೀಗೆ ಎಲ್ಲ ಸಬ್ಜೆಕ್ಟ್ಗೂ ಒಬ್ಬೊಬ್ಬ ಮೇಸ್ಟರ್ನ ಇಲ್ಲಿಗೆ ಡೆಪ್ಯುಟೇಷನ್ ಮಾಡ್ತಾರೆ. ಮಹಿಳಾ ಕಾಲೇಜ್ಗೆ ಡೆಪ್ಯುಟೇಷನ್ ಮಾಡಿ ಕಾಲೇಜನ್ನ ಸ್ಟಾರ್ಟ್ ಮಾಡ್ತಾರೆ. ಕಾಲೇಜನ್ನು ಸ್ಟಾರ್ಟ್ ಮಾಡಿ ಆರಂಭದಲ್ಲಿ ಒಂದು 250 ಜನ ಮಹಿಳೆಯರು ಅಂದ್ರೆ ವಿದ್ಯಾರ್ಥಿನಿಯರು ಸೇರ್ಕೊಳ್ತಾರೆ. ಬಹಳ ಸಂತೋಷವಾಗುತ್ತದೆ. ತುಮಕೂರು ನಗರದವರಿಗೆಲ್ಲ ಈ ಕಾಲೇಜು ಆರಂಭವಾದಾಗ ಎಲ್ಲ ಸಿಹಿಯನ್ನ ಹಂಚಿದ್ರಂತೆ ಹೆಣ್ಮಕ್ಳಿಗೆ ಕಾಲೇಜು ಬಂತಲ್ಲ ಅಂತ. ನಂತರ ಈ ಕಾಲೇಜು 82ರಿಂದ ಸತತವಾಗಿ ಇಲ್ಲಿ ಏನು ಇಷ್ಟು ವರ್ಷ ಇದೆ, 26ರವರೆಗೂ ಕೂಡ ನಡ್ಕೊಂಡು ಬಂದಿದೆ. ಇಂಥ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದವರು ಬಹಳಷ್ಟು ಜನ ಆಗೋಗಿದ್ದಾರೆ. ಮೊದಲನೇದಾಗಿ ಪರಮಶಿವಯ್ಯನವರು ಆದಮೇಲೆ ಅನ್ಸೂಯಂನವರಾದ್ಮೇಲೆ ಸಚ್ಚಿದಾನಂದ ಮೂರ್ತಿಯವರು ಆದ್ಮೇಲೆ ನಾಗಭೂಷಣರವರು ಆದ್ಮೇಲೆ ನಳಿನಾಕ್ಷಿ ಮೇಡಮ್ನವರು, ನಳಿನಾಕ್ಷಿಯವರಾದ್ಮೇಲೆ ನಾನು ಡಾಕ್ಟರ್ DN ಯೋಗೀಶ್ವರಪ್ಪ, ನಾನಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಜಯಸ್ವಾಮಿಯವರು ಬಂದರು, ದಕ್ಷಿಣಮೂರ್ತಿಯವರು ಬಂದರು. ನಂತರ ಈಗ ದಕ್ಷಿಣಮೂರ್ತಿಯವರಾದ್ಮೇಲೆ ನಮ್ಮ ಮಾರತ್ನವರು ಪ್ರಾಂಶುಪಾಲ ಹುದ್ದೆಯನ್ನು ಅಲಂಕರಿಸಿ ಕಾಲೇಜಿನ ರಥವನ್ನ ನಡೆಸ್ಕೊಂಡು ಹೋಗ್ತಾರೆ. ಹೀಗೆ ಅನೇಕ ಪ್ರಾಂಶುಪಾಲರು ಕಾಲೇಜಿನ ರಥವನ್ನ ನಡೆಸ್ಕೊಂಡು. ಈ ಕಾಲೇಜು ಏನಿದೆ, ಈ ಕಾಲೇಜು ಆರಂಭದಲ್ಲಿ ಎಲ್ಲ ಶೆಡ್ಗಳು ಇಲ್ಲೆಲ್ಲ ಶೆಡ್ ಇತ್ತು. ಅಂದ್ರೆ ಜಿಂಕ್ ಶೀಟ್ ಅನ್ನು ಹಾಕಿದ್ರು, ಈ ಕಡೆನೂ ಜಿಂಕ್ ಶೀಟ್ ಅನ್ನು ಹಾಕಿದ್ರು, ಎಲ್ಲ ಶೆಡ್ಗಳು. ನಂತರ ಅಲ್ಲಿ ಒಂದು ಸ್ಟೇಜ್ ಇತ್ತು, ಈ ತರ ಸ್ಟೇಜ್ ಆ ಕಡೆ ಇತ್ತು, ಆ ಕಡೆ ಇದ್ದಂತ ಸ್ಟೇಜು. ಸೊ ಇಂಥ ಕಾಲೇಜಲ್ಲಿ 2,500-3,000 ಜನ ವಿದ್ಯಾರ್ಥಿನಿಯರು ಕಲಿತಾ ಇದ್ರು. ಆಗ PUCನೂ ಇತ್ತು, ನಂತರ ಡಿಗ್ರಿನೂ ಇತ್ತು. ನಂತರ ಸರ್ಕಾರದ ನಿಯಮದ ಪ್ರಕಾರ 1989 ಇಸ್ವಿನಲ್ಲಿ PUCಯನ್ನ ಪದವಿಯಿಂದ ಬೇರ್ಪಡಿಸಿ PUC ಕಾಲೇಜು ಅಲ್ಲಿಗೆ ಹೋಯಿತು. ನಂತರ ಅವರಿಗೆ ಪ್ರತ್ಯೇಕವಾದಂಥ ಕಟ್ಟಡವನ್ನು ಕಟ್ಟಿದ್ರು. ನಂತರ ಡಿಗ್ರಿ ಕಾಲೇಜಿಗೆ ಮೊದಲನೇ ಕಟ್ಟಡ ಇದು ಬಂತು. ಈ ಬದಿಯ ಕಟ್ಟಡ ಬರ್ತದೆ, ನಂತರ ಆ ಕಡೆ ಒಂದು ಕಟ್ಟಡ ಬರ್ತದೆ. ನಂತರ ಅದು 3 ಹಂತದಲ್ಲಿ ಈ ಕಾಲೇಜಿನ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಇಂತಹ ಕಾಲೇಜು ಮೊದಲಿಗೆ ನ್ಯಾಕ್ಗೆ ಹೋಗಬೇಕಾಗಿ ಬಂತು. ನ್ಯಾಕ್ನಲ್ಲಿ ಮೊದಲನೇ ಸಾರಿ ನಮ್ಮ ಕಾಲೇಜು B++ ಮಾನ್ಯತೆಯನ್ನು ಪಡೀತು. ನಂತರ B++ ಮಾನ್ಯತೆಯನ್ನು ಪಡೆದ ನಂತರ ಆ ಸಂದರ್ಭದಲ್ಲಿ ಡಾಕ್ಟರ್ HS ನಿರಂಜನ ರಾಜ್ಯ ಅಂತಕ್ಕಂಥವರು ಇಲ್ಲಿ IQAC ಕೋಆರ್ಡಿನೇಟರ್ ಆಗಿದ್ರು. IQAC ಅದನ್ನು ಮುನ್ನಡೆಸಿದ್ರು. ಅದಾದ ನಂತರ B++ ಆದ ನಂತರ ಕಾಲೇಜಿನ ಸ್ಟ್ರೆಂತ್ ಜಾಸ್ತಿ ಆಯಿತು, ರಿಸಲ್ಟ್ಸು ಜಾಸ್ತಿ ಆಯಿತು. ನಂತರ ರ್ಯಾಂಕ್ಸ್ಗಳು ಬರೋದು ಜಾಸ್ತಿ ಆಯಿತು. ಒಂದು ಕಾಲದಲ್ಲಿ BComನಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ 10 ರ್ಯಾಂಕ್ಗಳಿದ್ರೆ 5 ರ್ಯಾಂಕು 6 ರ್ಯಾಂಕ್ಗಳು ಬರ್ತಾ ಇದ್ವು BComಗೆ. BComನ ಅರ್ಧ ರ್ಯಾಂಕ್ಗಳನ್ನು ನಮ್ಮ ಕಾಲೇಜೇ ಪಡೀತಾ ಇತ್ತು.
BSc ಅನೇಕ ರ್ಯಾಂಕ್ಗಳು ಬರ್ತಾ ಇತ್ತು, BA ನಲ್ಲಿ ರ್ಯಾಂಕ್ಗಳು ಬರ್ತಾ ಇತ್ತು. ಸೊ ಹೀಗೆ ರ್ಯಾಂಕ್ ಅನ್ನ ಕೊಳ್ಳೆ ಹೊಡೆಯತಕ್ಕಂಥ ಕಾಲೇಜ್ ಅಂತಾನೆ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಸೊ ಹೀಗೆ BWS ಮಾನ್ಯತೆಯನ್ನು ಪಡೆದಂತ ಈ ಕಾಲೇಜು ನಂತರ ಮತ್ತೆ 5 ವರ್ಷಗಳ ನಂತರ NAC ಅಕ್ರೆಡಿಷನ್ಗೆ ಹೋದಂತಹ ಸಂದರ್ಭದಲ್ಲಿ A ಗ್ರೇಡ್ ಬಂತು. A ಗ್ರೇಡ್ ಕಾಲೇಜ್ ಆಯಿತು. A ಗ್ರೇಡ್ ಕಾಲೇಜ್ ಆದ ನಂತರ 2019 ಇಸ್ವಿನಲ್ಲಿ 3ನೇ ಬಾರಿಗೆ ಮಾನ್ಯತೆಗೆ ಹೋದಂತಹ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಅನೇಕ ಜನ UGC ಶ್ರೇಣಿಯನ್ನ ಸಂಬಳವನ್ನು ಪಡೆಯತಕ್ಕಂಥ ಅಧ್ಯಾಪಕ ಮಿತ್ರರೆಲ್ಲ ರಿಟೈರ್ಡ್ ಆಗಿದ್ರು. ನಂತರ ರಿಸರ್ಚ್ ಎಲ್ಲ ಸಂಪೂರ್ಣವಾಗಿ ಡೌನ್ ಆಗಿತ್ತು. ನಂತರ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಹೊಸ ಶಿಕ್ಷಣ ನೀತಿಯಿಂದ ಸಂಖ್ಯೆ ಕಡಿಮೆ ಆಗಿತ್ತು. ಹಲವಾರು ಕಾರಣಗಳಿಂದ ನಮ್ಮ ಕಾಲೇಜು A ಗ್ರೇಡ್ ಇದ್ದಂತಹ ಕಾಲೇಜು B+ ಗ್ರೇಡಿಗೆ ಬಂದ್ಬಿಟ್ಟು ಅದಾದ ನಂತರ ಮತ್ತೆ NAC ಮಾನ್ಯತೆಗೆ ಹೋದ ನಂತರ ಅದೇ ಗ್ರೇಡನ್ನು ಉಳಿಸ್ಕೊಂಡ್ಬಿಟ್ಟು. ಸೊ ಒಂದು ಕಾಲದಲ್ಲಿ A ಗ್ರೇಡ್ ಆಗಿ ಮರೀತಿದ್ದಂಥ ಕಾಲೇಜು B+ ಬಂದಿದೆ. ನಂತರ ಈ B+ ಇಂದ ಇದನ್ನ A+ ಕಾಲೇಜ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಮುಂದೆ ನಾವೆಲ್ಲ ಕರ್ಕೊಂಡು ಹೋಗ್ಬೇಕಾಗಿದೆ. ಅದರ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನಂತರ ಈ ಕಾಲೇಜಿಗೆ ಪರಮ ಪೂಜ್ಯ ಸ್ವಾಮೀಜಿಯವರು ಪ್ರಾಂಶುಪಾಲರುಗಳು ಹೋಗಿ ಏನು ಕೇಳಿದ್ರು ಇಲ್ಲ ಅಂತ ಹೇಳಿದ್ದಾರೆ. ಈ ಕಾಲೇಜಿನ ಬಗ್ಗೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ವಿಶೇಷ ಮಮತೆ. ಆದ್ರಿಂದಲೇ ಈ ಕಾಲೇಜಿನ ಕಟ್ಟಡಗಳು ಬೇಗ ಈ ಕಾಲೇಜಿನ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಂತರ ಈ ಕಾಲೇಜಿನಲ್ಲಿ ತರಗತಿಗಳ ಸಂಖ್ಯೆಯ ಬಗ್ಗೆ ನಮ್ಮ ಜಗದೀಶ್ರವರು ಹೇಳಿದರು. 22 ಕೋಣೆಗಳಿವೆ, ತರಗತಿ ಕೋಣೆಗಳಿವೆ. ಅತ್ಯಾಧುನಿಕವಾದಂಥ ಪ್ರಯೋಗಾಲಯ ಇದೆ. ಈ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಅತ್ಯಾಧುನಿಕವಾದಂಥ ಸುಸಜ್ಜಿತವಾದಂಥ ಪ್ರಯೋಗಾಲಯ ಏನಾದರೂ ಇದ್ರೆ, ಯಾವ ಕಾಲೇಜಿನಲ್ಲಿದ್ದರೆ ಅದು ಸಿದ್ಧಗಂಗಾ ಮಹಿಳಾ ಕಾಲೇಜಿನಲ್ಲಿ ಮಾತ್ರ, ಸಿದ್ಧಗಂಗಾ ಬಾಯ್ಸ್ ಕಾಲೇಜಿನಲ್ಲಿ ಮಾತ್ರ, ಬೇರೆ ಎಲ್ಲೂ ಇಲ್ಲ. ನೀವು ವಿಶ್ವವಿದ್ಯಾಲಯದಲ್ಲಿ ನೋಡ್ಕೊಂಡ್ಬನ್ನಿ, ಅಲ್ಲಿ ಅಂತ ಪ್ರಯೋಗಾಲಯ ಇಲ್ಲ. ನಂತರ ಬೇರೆ ಕಡೆನೂ ಕೂಡ ಪ್ರಯೋಗಾಲಯಗಳು ಇಲ್ಲ. ಅಷ್ಟು ಪ್ರಯೋಗಾಲಯವನ್ನು ಕಟ್ಟಲಿಕ್ಕೆ ಮಾನ್ಯತೆಯನ್ನ ಪರಮ ಪೂಜ್ಯ ಸ್ವಾಮೀಜಿಯವರು ನಮಗೆಲ್ಲ ಮಾಡಿಕೊಟ್ರು. ಅನೇಕ ಕೋಟ್ಯಾಂತರ ರೂಪಾಯಿಗಳ ಇನ್ವೆಸ್ಟ್ ಅನ್ನ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಕಾಲೇಜಿಗೆ ಮಾಡಿದ್ದಾರೆ. ನಂತರ ಬೆರಳೆಣಿಕೆ ಎಷ್ಟು ಕೈಗೆಟಕುವ ದರದಲ್ಲಿ ನಾವು ನಿಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಬೇರೆ ಕಡೆ ಹೋದ್ರೆ ನಿಮಗೆ ಎಷ್ಟು ಅಗಾಧವಾದಂಥ ಶುಲ್ಕವನ್ನು ವಿಧಿಸ್ತಾರೆ. ಆದರೆ ನಮ್ಮ ಸಂಸ್ಥೆ ಕಡಿಮೆ ದರದಲ್ಲಿ, ನೀವು ಬಹಳ ಜಾಸ್ತಿ ಅಂತ ಅಂದ್ಕೊಂಡಿದ್ದೀರ, ಬಹಳ ಜಾಸ್ತಿನೂ ಅಲ್ಲ ಏನೂ ಅಲ್ಲ, ಕಡಿಮೆ ದರದಲ್ಲಿ. ನಾನು ನಿನ್ನೆ ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನ ಪ್ರಾಂಶುಪಾಲರನ್ನ ಭೇಟಿ ಮಾಡಿದ್ದೆ. ಅವ್ರು ಹೇಳ್ತಾ ಇದ್ರು, ನಾನು ಕೇಳಿದೆ ನಿಮ್ಮಲ್ಲಿ BComನಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಕೇಳಿದೆ. BComನಲ್ಲಿ 30 ಇದೆ ಸರ್ ಅಂತಂದ್ರು. BSc ಇದೆ, BSc ಕ್ಲೋಸ್ ಮಾಡಿಬಿಟ್ಟಿದ್ದೀವಿ ಸರ್ ಅಂದರು. BBAನಲ್ಲಿ 30 ಇದೆ ಅಂತಂದ್ರು. ನಂತರ BCAನಲ್ಲಿ 120 ಇದೆ ಅಂತಂದ್ರು. ಟೋಟಲ್ ನಾನು ಓದಂಥ ಕಾಲೇಜು ರೇಣುಕಾಚಾರ್ಯ ಕಾಲೇಜು, ನಾನು ಓದಂಥ ಸಂದರ್ಭದಲ್ಲಿ 3000 ಸ್ಟ್ರೆಂತ್ ಇತ್ತು. ಈಗ ಆ ಕಾಲೇಜಿನ ಸ್ಟ್ರೆಂತು ಕೇವಲ 400ಕ್ಕೆ ಇಳಿದಿದೆ. ಸೊ ಆದರೆ ನಮ್ಮ ಕಾಲೇಜು ನಮ್ಮ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಕಾಲೇಜುಗಳಲ್ಲಿ, ತುಮಕೂರು ಜಿಲ್ಲೆಯ ಕಾಲೇಜುಗಳಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂಥ ಕಾಲೇಜು, ನಾಡಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿದೆ ಈ ಕಾಲೇಜು. ನಾನು ಕರ್ನಾಟಕದ ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಕಾಲೇಜುಗಳಿಗೆ ಹೋಗಿ ಬರ್ತಾ ಇದ್ದೀನಿ. ಸಿದ್ಧಗಂಗಾ ಕಾಲೇಜ್ ಅಂತಂದ್ರೆ ಅದಕ್ಕೇನೋ ವಿಶೇಷವಾದಂಥ ಮಾನ್ಯತೆ ಇದೆ, ವಿಶೇಷವಾದಂಥ ಹೆಸರಿದೆ. ನೀವು ಸಿದ್ಧಗಂಗಾ ಕಾಲೇಜವರ ಅಂತ ಕೇಳಿದಾಗ ಬಹಳ ಆಶ್ಚರ್ಯದಿಂದ ಅವರು ಮಾತಾಡ್ತಾರೆ, ನೋಡು ಎಂಥ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸೊ ಹೀಗೆ ನಮ್ಮ ಕಾಲೇಜು 1982ರಲ್ಲಿ ಆರಂಭವಾಗಿ 1987ನೇ ಇಸ್ವಿನಲ್ಲಿ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಆಗ 55 ಜನ ಲೆಕ್ಚರರ್ಸ್ಗಳನ್ನ ಒಂದೇ ಬಾರಿಗೆ ಅಪಾಯಿಂಟ್ ಮಾಡ್ತು ಸರ್ಕಾರ. 55 ಜನ ಲೆಕ್ಚರರ್ಸ್ಗಳು, ನಂತರ 45 ಜನ ಬೋಧಕೇತರ ವರ್ಗವನ್ನ, ಸುಮಾರು 105 ಜನ ಪ್ರಾಧ್ಯಾಪಕರು ಮತ್ತು ಬೋಧಕೇತರರು ಇವರನ್ನ ನೇಮಕ ಮಾಡಿತ್ತು. ಇಂತಹ ಪ್ರತಿಷ್ಠಿತವಾದಂಥ ಕಾಲೇಜಿನಲ್ಲಿ ನೀವೆಲ್ಲ ಕಲಿತಾ ಇದ್ದೀರ. ನಂತರ ನಿಮ್ಮ ಸ್ನೇಹಿತರನ್ನ ಈ ಕಾಲೇಜಿಗೆ ನೀವೆಲ್ಲ ಬಂದು ಸೇರ್ಕೋಬೇಕು. ಅತ್ಯುತ್ತಮವಾದಂಥ ಬೋಧನೆ ಇದೆ ಈ ಕಾಲೇಜಿನಲ್ಲಿ.
ಅನ್ನೋ ಮಾತುಗಳನ್ನ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು. ಹೇಳಿ ಇಲ್ಲಿ ಕರ್ಕೊಂಡ್ಬರ್ಬೇಕು. ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಗೆ ಸೇರಿಸಿ ಉತ್ತಮವಾದಂಥ ರಿಸಲ್ಟನ್ನು ಪಡೀರಿ. ನಾನು ಮೊನ್ನೆ ದಿವಸ ಬೆಂಗಳೂರಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ನನ್ನ ಜೊತೆ ಜಗದೀಶ್ ಚಂದ್ರಶೇಖರ್ ಬಂದಿದ್ರು. ವಿದ್ಯಾರ್ಥಿಗಳು ಅವ್ರಿಗೆ ಫೋನ್ ಮಾಡ್ತಾ ಇದ್ರು ರಿಸಲ್ಟ್ ಬಂದಿದೆ ಅಂತ. ಏನು ಹೇಳ್ತಾ ಇದ್ರು ಅಂದರೆ, ಸಾರ್ ಹಿಸ್ಟ್ರಿನಲ್ಲಿ 100 ಬಂದಿದೆ, ನನಗೆ ಸೋಷಿಯಾಲಜಿನಲ್ಲಿ 100 ಬಂದಿದೆ. ಇವು ಬಹಳ ಖುಷಿಯಾಗಿ ಹೇಳ್ತಾ ಇದ್ರು ನಮ್ಮ ಮೇಷ್ಟ್ರುಗಳು. ನೀವೆಲ್ಲ ಹೆಚ್ಚು ಅಂಕಗಳನ್ನು ತೆಗೆದರೆ ಬಹಳ ಸಂತೋಷ ಪಡೋರು ಯಾರು ಅಂದರೆ ನಿಮ್ಮ ತಂದೆ ತಾಯಿಗಳಿಂತ ಹೆಚ್ಚಾಗಿ ನಿಮಗೆ ಬೋಧನೆ ಮಾಡಿದಾರಲ್ಲ ಗುರುಗಳು, ಅವರು ಬಹಳ ಸಂತೋಷವಾಗ್ತದೆ. ಅವ್ರದ್ದಾದ ನಂತರ ಸಂಸ್ಥೆಗೆ ಒಳ್ಳೆಯ ಹೆಸರು ಬರುತ್ತದೆ. ಆದ್ರಿಂದ ನೀವೆಲ್ಲ ಚೆನ್ನಾಗಿ ಓದಬೇಕು. ಮೊಬೈಲ್ ಹಿಡಿಯೋದನ್ನ ಬಿಟ್ಬಿಡಿ. ಮೊಬೈಲ್ ಇದೆಯಲ್ಲ, ಮೊಬೈಲನ್ನು ಬಿಟ್ಬಿಡಿ. ನೀವು ಕಾಲೇಜಿನ ಅವಧಿಯಲ್ಲಿ ಮೊಬೈಲನ್ನು ನೋಡ್ಲಿಕ್ಕೆ ಹೋಗ್ಲೇಬೇಡಿ. ನೀವೆಲ್ಲ ಏನು ಮಾಡ್ತೀರಾ ಅಂತಂದ್ರೆ, ನಾನು ಬಹಳಷ್ಟು ಕಡೆ ನೋಡ್ತಾ ಇರ್ತೀನಿ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ ಇಟ್ಕೊಂಡೇ ಮಾತಾಡ್ಕೊಂಡು ಹೋಗುದು. ಯಾರು ಬಂದು ಗುದ್ದಿದ್ರು ನಿಮಗೆ ಆ ಪರಿಜ್ಞಾನನೇ ಇರೋದಿಲ್ಲ. ಆದ್ರಿಂದ ಮೊಬೈಲ್ ಹಿಡಿತಕ್ಕಂಥ ಕೈನಲ್ಲಿ ಪುಸ್ತಕಗಳನ್ನು ಹಿಡಿಯಿರಿ. ಪುಸ್ತಕಗಳು ನಿಮ್ಮ ಜ್ಞಾನ ಸಂಪತ್ತನ್ನ ಹೆಚ್ಚಿಸ್ತಕ್ಕಂತಹ ಒಂದು ಜ್ಞಾನ ಕೇಂದ್ರ. ಆದ್ರಿಂದ ನೀವು ಕಾಲೇಜಿನ ಒಳಗಡೆ ಅಡ್ಡಾಡುವುದನ್ನು ಬಿಟ್ಬಿಟ್ಟು ನೀವೆಲ್ಲ ಗ್ರಂಥಾಲಯ ದೇಗುಲಕ್ಕೆ ಹೋಗಿ. ಗ್ರಂಥಾಲಯ ಅಂತಕ್ಕಂಥದ್ದು ಒಂದು ಜ್ಞಾನ ದೇಗುಲ. ಬಹಳಷ್ಟು ಜನ ಅದಕ್ಕೆ ಭೇಟಿನೇ ಕೊಡೋದಿಲ್ಲ. ನೀವು ಒಳಗಡೆ ಹೋಗಿ ನೀವು ಚೆನ್ನಾಗಿ ಓದಿ, ನಿಮಗೆ ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತಂದು. ಒಂದು ಕಥೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಗೊತ್ತಲ್ಲ ನಿಮಗೆ, ವಿನೋದ್ ಕಾಂಬ್ಳಿ ಗೊತ್ತಲ್ಲ ನಿಮಗೆ. ಇವ್ರು ಯಾರು? ಸಚಿನ್ ತೆಂಡೂಲ್ಕರ್ ಬಹಳ ಶ್ರೇಷ್ಠವಾದಂಥ ಕ್ರಿಕೆಟ್ ಪ್ಲೇಯರು. ಅವರಿಬ್ರು ಬಹಳ ಕ್ಲೋಸ್ ಫ್ರೆಂಡ್ಸು ಶಾಲಾವಧಿನಲ್ಲಿ. ನಂತರ ಇಬ್ರು ಪೈಪೋಟಿ ಮೇಲೆ ರನ್ಗಳನ್ನು ಬಾರಿಸ್ತಾ ಇದ್ರು. ಆದರೆ ಸಚಿನ್ ತೆಂಡೂಲ್ಕರ್ ರನ್ ಅನ್ನು ಬಾರಿಸಿ ವಿಶ್ವದ ಶ್ರೇಷ್ಠ ಕ್ರಿಕೆಟಿಗನಾಗ್ತಾನೆ. ಅವನಷ್ಟು ಶ್ರೇಷ್ಠ ಆಗ್ತಕ್ಕಂಥ ಅವಕಾಶ ವಿನೋದ್ ಕಾಂಬ್ಳಿಗೆ ಇತ್ತು. ಆದರೆ ಅವನು ತನ್ನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ. ಯಾಕೆಂದ್ರೆ ದುಷ್ಟ ಚಟಗಳಿಗೆ ಬಲಿಯಾದಂಥ ವಿನೋದ್ ಕಾಂಬ್ಳಿ ಈಗ ಆಸ್ಪತ್ರೆಯಲ್ಲಿದ್ದಾನೆ. ಆಸ್ಪತ್ರೆಯ ಖರ್ಚನ್ನು ಭರಿಸ್ತಾ ಇರೋನು ಯಾರು? ಸಚಿನ್ ತೆಂಡೂಲ್ಕರ್. ಆಸ್ಪತ್ರೆಯ ಖರ್ಚನ್ನ ಭರಿಸ್ತಾ ಇರೋದು ಸಚಿನ್ ತೆಂಡೂಲ್ಕರ್. ಇವರಿಬ್ರು ಫ್ರೆಂಡ್ಸ್ ಅಪ್ಪ. ಇಬ್ರು ಪೈಪೋಟಿ ಮೇಲೆ ರನ್ಗಳನ್ನು ಹೊಡಿತಾ ಇದ್ರು. ಆದ್ರೆ ಕ್ರಮೇಣ ಏನಾಯ್ತು? ಆದ್ರಿಂದ ನೀವು ದುಷ್ಟ ಚಟಗಳಿಗೆ ಬಲಿಯಾಗಬೇಡಿ. ನೀವು ದುಷ್ಟ ಚಟಗಳಿಗೆ ಬಲಿಯಾದ್ರೆ ವಿನೋದ್ ಕಾಂಬ್ಳಿಯ ಒಂದು ಏನು ಅನುಭವಿಸ್ತಾ ಇದ್ದಾನೆ ಆ ರೀತಿಯ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ದುಷ್ಟ ಚಟಗಳಿಗೆ ಬಲಿಯಾಗದೆ ನೀವು ಹೆಚ್ಚು ಅಧ್ಯಯನ ಮಾಡಿ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ರೆ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ. ಮನೆಯಲ್ಲಿ ಹೇಳ್ತಾರೆ ನಿಮಗೆ ಹಾರ್ಡ್ ವರ್ಕ್ ಮಾಡಿ ಅಂತ. ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಅಂತಂದ್ರೆ ಹೇಳ್ತಕ್ಕಂಥ ವಿಷಯಗಳನ್ನ ಸೂಕ್ಷ್ಮವಾಗಿ ಗ್ರಹಿಸಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ಕೌಶಲ್ಯವನ್ನ ನೀವು ಬೆಳೆಸ್ಕೊಂಡ್ರೆ ನೀವು ಬಹಳ ಸುಲಭವಾಗಿ ಸಕ್ಸಸ್ ಆಗ್ಬೋದು. ನೋಡಿ, ಹಾರ್ಡ್ ವರ್ಕ್ ಇದೆಯಲ್ರಿ, ಹಾರ್ಡ್ ವರ್ಕು ಹೆಚ್ಚು ಸಮಯವನ್ನ ವ್ಯಯ ಮಾಡ್ತದೆ. ಸ್ಮಾರ್ಟ್ ವರ್ಕು ಕಡಿಮೆ ಸಮಯದಲ್ಲಿ ನೀವು ಬುದ್ಧಿವಂತರಾಗ್ಬೋದು. ಸೊ ಆದ್ರಿಂದ ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ವರ್ಕ್ ಅನ್ನ ನಿಮ್ಮ ಜೀವನದಲ್ಲಿ ಆ ಕೌಶಲ್ಯವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರಲಿ. ನಂತರ ದುಷ್ಟ ಚಟಗಳಿಗೆ ಬಲಿಯಾಗಬೇಡಿ. ದುಷ್ಟ ಚಟಗಳಿಗೆ ಬಲಿಯಾದ್ರೆ ಬೇಕಾದಷ್ಟು ಉದಾಹರಣೆಗಳು ನಿಮ್ಮಲ್ಲಿ ಇದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಒಟ್ಟಾರೆ ಹೇಳುವುದಾದರೆ ಈ ಕಾಲೇಜಿಗೆ ಬಂದು ನೀವೆಲ್ಲ ಪ್ರವೇಶವನ್ನು ಪಡೆದಿದ್ದೀರ. ಪ್ರವೇಶವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ನಂತರ ಇಲ್ಲಿ ಬೋಧನೆ ಮಾಡ್ತಕ್ಕಂಥ ಬೋಧಕರ ಪಾಠಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕಾಲೇಜಿಗೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತನ್ನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.